ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ಟಾಪಿಕ್ ಏನಂದರೆ, ನಾನು ಅಮೆಝಾನಿಂದ ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಅದನ್ನು ಅನ್ಬಾಕ್ಸ್ ಮಾಡೋಣ. ಅದನ್ನು ಅನ್ಬಾಕ್ಸ್ ಮಾಡಿ ನಾನು ಏನಕ್ಕೋಸ್ಕರ ಏನು ಆರ್ಡ್ರ್ ಮಾಡಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಇದು ನಮ್ಮಪ್ಪ ನನಗೆ ಮತ್ತು ನಮ್ಮ ಅಪ್ಪಗೋಸ್ಕರ ತರಿಸಿರೋದು. ಇದನ್ನು ನಾನು ಅನ್ಬಾಕ್ಸ್ ಮಾಡ್ತೀನಿ. ಎಲ್ಲಿಂದ ತರಿಸಿರೋದು? ಭರೋಸೆಲಿಂದನಾ? ವಾವ್, ಎಷ್ಟು ಚೆನ್ನಾಗಿದೆ ಈ ವಾಟರ್ ಬಾಟಲ್ ನೋಡಿ. ನೇಮ್ ಪ್ರಿಂಟು ಇದೆ. ಇದು ನಮ್ಮ ಅಪ್ಪ ತರಿಸಿರೋದು ಅವರು. ಇವಾಗ ನಂದು ಅನ್ಬಾಕ್ಸ್ ಮಾಡೋಣ ಬನ್ನಿ. ತರಿಸಿರೋ ವಾಟರ್ ಬಾಟ್ಲು ಇದು ನಂದು ಮತ್ತು ಇದು ನಮ್ಮ ಅಪ್ಪದು. ಇದು ಎರಡು ವಾಟರ್ ಬಾಟಲ್ದಲ್ಲೂ ಅವ್ರವ್ರ ಹೆಸರಿದೆ ನೋಡಿ. ಇದನ್ನ ಬೇಕಾದ್ರೆ ನೀವು ಓನಾಗಿ ಕಸ್ಟಮೈಸ್ ಮಾಡ್ಕೊಂಡು ತರಿಸ್ಕೊಬೋದು ಬೋರೋಸಿಲಿಂದ. ಓಕೆ, ಇವಾಗ ನಮ್ಮ ಅಮ್ಮ ತಂದಿರೋದು ಅನ್ಬಾಕ್ಸ್ ಮಾಡೋಣ ಬನ್ನಿ. ನೋಡಿ ಗೈಸ್, ಎಷ್ಟು ಕಡೆ ಅಂದರೆ ತುಂಬ ಟೇಪ್ ಹಾಕಿದ್ದಾರೆ, ಬಿಚ್ಚಕ್ಕೂ ಆಗ್ತಿಲ್ಲ ಇದನ್ನು ಕ್ಲೀನಾಗಿ. ಎಷ್ಟು ಕ್ಲೀನಾಗಿ ಪ್ಯಾಕ್ ಮಾಡಿದ್ದಾರೆ, ಎಲ್ಲೂ ಡ್ಯಾಮೇಜ್ ಆಗಬಾರ್ದು ಅಂತ. ಗ್ಲಾಸ್ ಜಾರು ಪ್ಲಸ್ ವಿತ್ ಲಿಡ್, ಏರ್ ಟೈಟ್ ಲಿಡ್. ಇದು ಏನು ಯೂಸ್ ಇದ್ರದ್ದು? ಆ್ಯಕ್ಚುಲಿ ಇದರಲ್ಲೆಲ್ಲಿ ಮಕಾನ, ಏನು ಡ್ರೈ ಫ್ರೂಟ್ಸ್ ಹಾಕ್ಕೊಳೋದಕ್ಕೆ. ಅದು ನೋಡಿ, ಕ್ಲೋಸ್ ಮಾಡಿದ್ರೆ ಫುಲ್ಲು ಏರ್ ಟೈಟ್ ಇದೆ. ನೋಡಿ, ಇಷ್ಟು ಐಟಮ್ಸ್ನ ನಾನು ಅಮೆಝಾನಿಂದ ಆರ್ಡ್ರ್ ಮಾಡಿ ತರಿಸಿರೋದು. ಇದ್ರದ್ದು ಲಿಂಕ್ ಬೇಕಾದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ನೋಡಿ, ಇದಂತೂ ಎಷ್ಟು ನೀಟಾಗಿ ಪ್ರಿಂಟ್ ಆಗಿದೆ ನೋಡಿ. ಇದರದ್ದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ನಮ್ಮ ಹಸ್ಬೆಂಡು ಕಸ್ಟಮೈಸ್ ಆಗಿ ಮಾಡಿ ತರಿಸಿರೋದು. ಪ್ಯೂರ್ ಸ್ಟೈನ್ಲೆಸ್ ಸ್ಟೀಲ್ ನೋಡಿ. ಇದು ಒಳಗಡೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ ಪ್ಯೂರ್ ಆಗಿದೆ. ಮತ್ತು ಇದು ಕಸ್ಟಮೈಸ್ ಆಗಿ ನಾವು ಯಾವ ಕಲರ್ ಬೇಕಾದರೂ ಆ ಕಲರಲ್ಲಿ, ಯಾವ ಹೆಸ್ರಲ್ಲಿ ಬೇಕಾದರೂ ಆ ಹೆಸ್ರಲ್ಲಿ ನಾವು ಮಾಡಿಸ್ಕೊಳ್ಬೋದು. ಇದಂತೂ ತುಂಬಾ ನನಗಿಷ್ಟ ಆಯಿತು. ನಮ್ಮ ಹಸ್ಬೆಂಡು ಅವ್ರಿಗೊಂದು ಆಫೀಸ್ಗೆ ಎತ್ಕೊಂಡು ಹೋಗೋದಕ್ಕೆ, ನನ್ನ ಮಗನಿಗೆ ಸ್ಕೂಲ್ಗೆ ಎತ್ಕೊಂಡು ಹೋಗೋದಕ್ಕೊಂದು ಮಾಡಿಸಿದ್ದಾರೆ. ಇವಾಗ ನಾನು ಕಿಚನ್ಗೋಸ್ಕರ ಆರ್ಡ್ರ್ ಮಾಡಿ ತರಿಸಿರೋದು ಹೇಳ್ತೀನಿ ನೋಡಿ. ಇದು ಸ್ಟೋರೇಜ್ ಜಾರು ನೋಡಿ. ಎರಡು ಡಿಸೈನ್ ಇದೆ. ಆ್ಯಕ್ಚುಲಿ ಆರ್ಡ್ರ್ ಮಾಡಿರೋದು ನಾನು ಈ ಡಿಸೈನು. ನಾನು 6 ಪೀಸಸ್ ತರಿಸ್ದೆ. 6 ಪೀಸಸಲ್ಲಿ ಇದು ಒಂದು ಡಿಫ್ರೆಂಟಾಗಿ ಬಂದಿದೆ. ಬಟ್ ಇದನ್ನು ನೋಡೋದಕ್ಕೆ ಚೆನ್ನಾಗಿದೆ ಡಿಸೈನು. ಹಾಗಾಗಿ ಚೇಂಜ್ ಮಾಡೋದು ಬೇಡ ಅಂತ ಇದನ್ನು ನಾನು ಇಟ್ಕೊಂಡಿದ್ದೀನಿ. ಏನಂದರೆ ನೋಡಿ, ಲಿಡ್ಡು ಇದು ಬಂದು ಸ್ಟೈನ್ಲೆಸ್ ಸ್ಟೀಲು ಮೇಲ್ಗಡೆ ಕವರ್ ಆಗಿರೋದು. ಬಟ್ ಇದು ಗ್ಲಾಸ್ ಜಾರು. ಇದನ್ನು ನಾನು ಏನಕ್ಕೋಸ್ಕರ ತರಿಸ್ದೆ ಅಂದರೆ, ನಾನು ಡ್ರೈ ಫ್ರೂಟ್ಸ್ನ ಸ್ಟೋರೇಜ್ ಮಾಡೋದಕ್ಕೆ ನೀಟಾಗಿ ಟೈಟಾಗಿ ಇದರಲ್ಲಿ ಇಡ್ಬೋದು ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನಾನು ಒಂದು ಬಾಕ್ಸಲ್ಲೇ ಎಲ್ಲ ಹಾಕಿ ಇಡ್ತಿದ್ದೆ. ಇವಾಗ ಬೇಡ, ಎಲ್ಲ ಡ್ರೈ ಫ್ರೂಟ್ಸ್ನೂ ಸಪ್ರೇಟಾಗಿ ಇಡೋಣ, ನಮ್ಗೆ ಯಾವ್ದು ಬೇಕೋ ಅದು ತೊಗೊಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ತರಿಸ್ದೆ. ಬಟ್ 2 ಡಿಸೈನ್ ಇದೆ. ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ. ಇದೊಂದು ಡಿಸೈನು, ಇದೊಂದು ಡಿಸೈನು. ಬಟ್ ಇದು ಗ್ಲಾಸು, ನಾವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಬಟ್ ಪ್ರೈಸ್ ವೈಸಾಗಿ ನನಗೆ ತುಂಬ ಚೀಪಾಗಿ ಸಿಕ್ಕಿರೋದ್ರಿಂದ ನಾನು ಇದನ್ನು ಪರ್ಚೇಸ್ ಮಾಡಿದೆ ನೋಡಿ. ಈ ಕಂಟೈನರ್ ಬಂದು ಕ್ಲಿಯರ್ ಗ್ಲಾಸು, ಏರ್ ಟೈಟ್ ಲಿಡ್ ಬಂದುಬಿಟ್ಟು ವುಡನಲ್ಲಿದೆ. ಮತ್ತು ಇದು 1000 ml ಸ್ಟೋರೇಜ್ ಅಂತ ಹಾಕಿದ್ದಾರೆ. ಯೂಸ್ ಮಾಡಾದಮೇಲೆ ಗೊತ್ತಾಗೋದು ಇದರಲ್ಲಿ 1000 ml ಅಷ್ಟು ಸ್ಟೋರೇಜ್ ಆಗುತ್ತಾ ಇಲ್ವಾ ಅಂತ. ನೋಡಿ, ಇದು BPA ಫ್ರೀ ಸ್ಟೋರೇಜ್ ಕಂಟೈನರು. ಇದ್ರದ್ದು ಲಿಡ್ ನೋಡಿ ಈ ಥರ ಇದೆ. ಆರಾಮಾಗಿ
ನಾವು ಇದು ಕ್ಲೋಸ್ ಮಾಡೋ ಮತ್ತು ಓಪನ್ ಮಾಡೋಕ್ಕೂ ಈಸಿಯಾಗಿದೆ. ಮತ್ತು ಇದು ಏರ್ ಟೈಟ್ ಬೇರೆ. ನೋಡಿ, ಈ ಡಿಸೈನ್ ಜಾರ್ ಬಂದುಬಿಟ್ಟು ನಾನು 6 ಪೀಸ್ನ ತರಿಸಿದ್ದೀನಿ. ಮತ್ತು ಈ ಜಾರ್ನ ತುಂಬ ಡೆಲಿಕೇಟಾಗಿ ಯೂಸ್ ಮಾಡಬೇಕು. ಈ ಜಾರ್ನ ನಾನು 2 ಪೀಸ್ ತರಿಸಿದ್ದೀನಿ. ಮತ್ತು ಇದನ್ನು ನಾನು ಬಂದು 4 ಪೀಸ್ ತರಿಸಿದ್ದೀನಿ. ಇದರಲ್ಲಿ ನಾನು ತರಿಸಿರೋ ಜಾರಲ್ಲೆಲ್ಲ ಯಾವ ಥರ ನಾನು ಸ್ಟೋರೇಜ್ ಮಾಡ್ತೀನಿ, ಏನೇನು ಸ್ಟೋರೇಜ್ ಮಾಡ್ತೀನಿ ಅಂತ ಅದರದ್ದೊಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತು ಆ್ಯಕ್ಚುಲಿ ನನ್ನ ಫ್ರೆಂಡ್ದು ಬರ್ತ್ಡೇ ಫಂಕ್ಷನ್ ಇದೆ, ಅದಕ್ಕೆ ಹೋಗಬೇಕು. ಅಲ್ಲಿ ನಾನು ಹೋಗೋದಕ್ಕೆ ರೆಡಿ ಆಗ್ತಿದ್ದೀನಿ. ಆಲ್ರೆಡಿ ಎಲ್ಲರೂ ರೀಚ್ ಆಗಿ ಫೋಟೋ ತೊಗೊತಿದ್ದಾರೆ. ನಿಂತ್ಕೊಳ್ಳಿ, ಏನಿಲ್ಲ, ನಿಂದೆ ತೆಗಿತಾ ಇರೋದು, ನಿಂತ್ಕೊಳ್ಳಿ. ಅಲ್ಲ ಅಲ್ಲ, ಬನ್ನಿ ಸ್ನೇಹ, ಎಲ್ಲರೂ ನೋಡಿ. ಹಾಂ, ಎಲ್ಲರೂ ಇದ್ದೀರಾ? ಹಾಂ, ನಿಂತ್ಕೊಳ್ಳಿ. ಬರುತ್ತೆ, ಇಲ್ಲ ಬರುತ್ತೆ. బేబీ కార్న్ స్పైస్ చెప్పండి, పన్నీర్ మంచూరియా చెప్పండి, నాన్ వెజ్ చెప్పండి. అవును తనే నాది, నేను చూసుకొని వెళ్ళేదే ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ. ಇದು ಎಡಿಟ್ ಕಾಫಿ. ಅಲ್ಲ, ಇಲ್ಲಿ ಚೆನ್ನಾಗಿದೆ. ಸ್ನೇಹ ಒಂದೊಂದು ಟೈಮು ಒಂದೊಂದು ಥರ ಡಿಫ್ರೆಂಟ್ ಸ್ನೇಹ ಚುಪ್ಪಿ ಅದು ಹೈಲೈಟ್గా ಕಣ್ಪಟ್ಟ. ಬರ್ತ್ಡೇ ಪಾರ್ಟಿ ಸೂಪರ್. ಈಗ ನಿಮ್ಮ ಸಿಂಗಲ್ ಸಂಗೀತ ಫುಲ್ಲು ಟೆನ್ಷನ್. ಅವ್ರ ಮುಂದೆ ಏನಕ್ಕೆನ ವೆಂಕಟೇಶ್ವರ ಅಲ್ಲೇ ತಗೊಂಡಿದ್ದವರು. ನಾನು ಬರೀ ಅದೇ ತಗೊಂಡಿದ್ದೆ. ಗ್ರೌಂಡ್ ಫ್ಲೋರ್ ನಲ್ಲಿ ಇದೆ, 2-3 ಸೆಟ್ ತಗೊಂಡಿದ್ದೆ. ಎಲ್ಲ ಡಬ್ಬ ಸಿಕ್ಕಿದ ಡಬ್ಬ ಎಲ್ಲ ಹೌದು, ಒಂದು 10 ಸೆಟ್ ಅನ್ನ. ಇಲ್ಲ ಚೆನ್ನಾಗಿದೆ. ಅಂದ್ರೆ ಎಷ್ಟಿದ್ರು ಸ್ಕೂಲಿಗೆ ಕಡಿಮೆನಲ್ಲ. ಅಲ್ಲ, ಇವಾಗ ಟೇಕ್ ಪಿಕ್ಚರ್ಸ್ ಈಸಿ ಆಗುತ್ತೆ ಎಲ್ಲ. ಒಂದು ಫೋಟೋ ನೋಡ್ತೀನಿ, ಮುಖ ನೋಡು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಸಂಗೀತ, ಹ್ಯಾಪಿ ಬರ್ತ್ಡೇ ಟು ಅವನು ಫಸ್ಟ್ ಅಂದಿ, ನೀವು ಆತೀಶ್ ಕೊಟ್ಟಿದ್ದೆ. ಅಲ್ಲ, ಆತೀಶ್ರಿಂದಾನು ನಿಮ್ಮಂತ ಫ್ರೆಂಡ್ಸ್ ಸಿಗ್ತಾರೆ. ಒಂದು ನಿಮಿಷ ಸೀಮಾ, ಎಲ್ಲ ಬರ್ದಿತ್ತು ಅಷ್ಟೇ. ಇಲ್ಲಿ ನೋಡಿ, ನನಗಲ್ಲ, ನಿಮ್ಮ ಬರ್ಡೇನ. ಈ ಕಡೆ ಫೋಟೋಕ್ಕೆ ಮೀರಾ ಮಸ್ತ್. అవునా? ತಡಿ ಒಂದು ನಿಮಿಷ. ಆರ್ವಿ ವೇಟ್, ಐ ವಿಲ್ ಗಿವ್ ಯು. ನೀವು ನಂಗೆ ಮತ್ತೆ ತೆಗಿಯಕ್ಕೆ ಬರೋಲ್ಲ. ಏಯ್ ಡ್ರೆಸ್ ವಿಡಿಯೋದಲ್ಲಿ ಗೊತ್ತಾಗ ಫುಲ್ ಕ್ರೀಮ್ ಅಲ್ಲ. ತಿನ್ನುವಾಗೆಲ್ಲ ತೆಗಿಬಾರ್ದು. ಇಲ್ಲ ಹೇಗಿದೆ ಫ್ಲೇವರ್? ಎಷ್ಟು ದಿನ ಅಲ್ಲ ಗೊತ್ತಾಗುತ್ತೆ. ಅಲ್ಲ,
ಬಾಯೆಲ್ಲ ತೆರೆದಾಗ ಅಲ್ಲ ಹೇಗಿದೆ ಫ್ಲೇವರು? ನೋಡಿ ಎಷ್ಟು ಚೆನ್ನಾಗಿ ಬಂತು. ನೈಸ್. ನೈಸ್. ಫೋಟೋ ಬೇರೆ ಲಕ್ಷ್ಮಿ, ವಿಡಿಯೋದಲ್ಲಿ ಡನ್. మీరు అప్పుడు చూస్తాను ఇదే బాగా వచ్చా తಗೊಳ್ಳಿ ತಗೊಳ್ಳಿ ತಗೊಳ್ಳಿ. ನಾವು ಕಾಫಿ ಕುಡಿಯಲ್ಲ. ಕಾಫಿ ಅಂದರೆ ನನ್ನ ನ್ಯಾಚುರಲ್ ಚೆನ್ನಾಗೇ ಬೀಳ್ತೀರಾ ನೀವು, ಸ್ನೇಹ ಎಲ್ಲರೂ. ಅಷ್ಟೇ ಈಗ ನೀವು ಹೇಳಿದ್ರೆ ಸರ್ ನಾನು ದಪ್ಪ ಅನಿಸ್ತಾ ಇದ್ದೆ ಇದರಲ್ಲಿ. ಚೆನ್ನಾಗಿ One plate. ತುಡಿಚಿದ್ನಿ ಚಿಕನ್ ವಾಕಿಟ ಆಯಿತು. ಒಂದು ಅನಿಯನ್ಸ್ ಮಾತ್ರ ಪಾಸ್ ಮಾಡಿ ಅದರಲ್ಲಿ. ಇದು ಬೇಕೇನ್ರಿ? ಅದೇನು ಇದಕ್ಕೂ ಸ್ವಲ್ಪ ಆನಿಯನ್ ತಿಂದು ಮತ್ತೆ ಕಾಯಬೇಕು. ಅವ್ರ ಈಚೆ ಹೊರಟೋದು ಕೈ ಚೆನ್ನಾಗಿರ್ತಿಲ್ಲಲ್ವಾ? ಸ್ಟ್ಯಾಂಡ್ ಬೇರೆ ಸುಮಾರು ಹಿಂಸರಿ. ಜಸ್ಟ್ ಟೇಕ್ ದಿಸ್. ಸುಮಾರು ಹ್ಯಾಪಿ ಬರ್ತ್ಡೇ ಪಾ. ಹಂಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದೆ.